ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳು. ಮೊದಲಿಗೆ ಮೇಷರಾಶಿ. ಯಾವುದನ್ನು ಹೀಗೆಯೇ ಆದೀತೆಂದು ಹೇಳುವಂತಿಲ್ಲ. ಉದ್ಯೋಗ ಸ್ಥಾನದಲ್ಲಿ ಸಣ್ಣ ತಕರಾರು, ಉದ್ಯಮದ ಉತ್ಪನ್ನಗಳ ಮಾರಾಟ ವ್ಯವಸ್ಥೆ ವಿಸ್ತರಣೆ, ಸಾಂಸಾರಿಕ ಜೀವನದಲ್ಲಿ ಸೌಖ್ಯ, ಗೃಹಿಣಿಯರ ಸ್ವ ಉದ್ಯೋಗಕ್ಕೆ ಶುಭ ದಿನ. ವೃಷಭ ರಾಶಿ. ಭತ್ತದ ಉತ್ಸಾಹದ ಚಿಲುಮೆಯಾಗಿರುತ್ತೀರಿ. ಏಕಚಿತ್ತದ ಪ್ರಯತ್ನಕ್ಕೆ ಜಯ, ಹೊಸ ಗ್ರಾಹಕರನ್ನ ಸೆಳೆಯಲು ಪ್ರಯತ್ನ, ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಲಾಭ, ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ವೃದ್ಧಿ, ನೆಮ್ಮದಿ. ಮಿಥುನ ರಾಶಿ. ಹಿಡಿದ ಕಾರ್ಯವನ್ನ ಮುಗಿಸಿಯೇ ಬಿಡುವ ಉತ್ಸಾಹ, ಗೃಹೋದ್ಯಮ ಉತ್ಪನ್ನಗಳಿಗೆ ಗ್ರಾಹಕರ ಸಂಖ್ಯೆ ವೃದ್ಧಿ, ಕೃಷಿಯಲ್ಲಿ ವೈವಿಧ್ಯ ಕಾಯ್ಕೊಳ್ಳುವ ಪ್ರಯತ್ನ, ಹಿರಿಯರು ಗೃಹಿಣಿಯರ ಆರೋಗ್ಯ ತಕ್ಕ ಮಟ್ಟಿಗೆ ಉತ್ತಮ. ಕಟಕ ರಾಶಿ. ಸಹ ಉದ್ಯೋಗಿಗಳೊಂದಿಗೆ ಸಮಾಲೋಚನೆ, ಉದ್ಯಮದ ಸರ್ವತೋಮುಖ ಅಭಿವೃದ್ಧಿ, ವಸ್ತ್ರ, ಸಿದ್ಧ ಉಡುಪು, ಶೋಕಿ ಸಾಮಗ್ರಿಗಳು, ಪಾದರಕ್ಷೆ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿ ಲಾಭ, ಹಿರಿಯರು ಮಹಿಳೆಯರು ಮಕ್ಕಳಿಗೆ ಸಂಭ್ರಮ. ಸಿಂಹರಾಶಿ. ಉದ್ಯೋಗ ಸ್ಥಾನದ ವಾತಾವರಣದಲ್ಲಿ ವ್ಯತ್ಯಾಸ ಇಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ ನಿರೀಕ್ಷೆ, ಭೂ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ, ಆಪ್ತ ಸಲಹೆಯಿಂದ ದಂಪತಿ ವಿರಸ ದೂರ, ಭೂ ವ್ಯವಹಾರದ ನಿಮಿತ್ತ ಸಣ್ಣ ಪ್ರಯಾಣ. ಕನ್ಯಾ ರಾಶಿ. ಅಧಿಕಾರಿ ವೃಂದ ಹಾಗೂ ಸಹಚರದ ಪ್ರೋತ್ಸಾಹ, ಸಾರ್ವಜನಿಕ ಸಂಪರ್ಕದಲ್ಲಿ ಒಳ್ಳೆಯ ಹೆಸರು, ಉದ್ಯಮದ ಉತ್ಪನ್ನಗಳ ಮಾರುಕಟ್ಟೆ ಜಾಲ ವಿಸ್ತರಣೆ, ಆಭರಣ ವ್ಯಾಪಾರಿಗಳಿಗಿಂತ ನಿರೀಕ್ಷೆಗೆ ಮೀರಿದ ಅಧಿಕ ಲಾಭ. ತುಲಾರಾಶಿ. ಇಷ್ಟ ದೇವರ ಪೂರ್ಣ ಅನುಗ್ರಹ ಪ್ರಾಪ್ತಿ, ಉದ್ಯೋಗ ಸ್ಥಾನದಲ್ಲಿ ಹೊಸಬರ ಆಗಮನ, ಅಧ್ಯಾಪಕ ವೃತ್ತಿಯವರಿಗೆ ಹೆಚ್ಚಿನ ಜವಾಬ್ದಾರಿ, ಸಣ್ಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ತಕ್ಕ ಲಾಭ, ವಿವಾದದಲ್ಲಿ ಸಿಲುಕಿಸಿಕೊಳ್ಳಲು ಹಿತಶತ್ರುಗಳ ಪ್ರಯತ್ನ. ವೃಶ್ಚಿಕ ರಾಶಿ. ಯಾವುದೇ ಪರಿಸ್ಥಿತಿಯಲ್ಲಿ ಉದ್ವೇಗಕ್ಕೆ ಒಳಗಾಗಬೇಡಿ. ಪ್ರಾಪಂಚಿಕ ಸುಖದಲ್ಲಿ ಕೊರತೆ ಇಲ್ಲ. ಉದ್ಯಮದ ನೌಕರರ ಪೂರ್ಣ ಸಹಕಾರ, ದೀರ್ಘಾವಧಿ ಉಳಿತಾಯ ಯೋಜನೆಯಲ್ಲಿ ವಿನಿಯೋಗ, ಮನೆಯಲ್ಲಿ ಸಮಾಧಾನದ ವಾತಾವರಣ. ಧನುರಾಶಿ. ದೀರ್ಘ ತಪಸ್ಸಿನ ಬಳಿಕ ಒಲೆದ ಲಕ್ಷ್ಮಿ ಉಳಿತಾಯ, ಏಜೆಂಟರಿಗೆ ಶುಭ ದಿನ, ಉದ್ಯಮ ಕ್ಷೇತ್ರದಲ್ಲಿ ಪೈಪೋಟಿ, ಸರ್ಕಾರಿ ಕಚೇರಿಗಳಲ್ಲಿ ಸಕಾರಾತ್ಮಕ ಸ್ಪಂದನ, ಕೃಷಿ ಉತ್ಪಾದನೆ ಮಾರಾಟದಲ್ಲಿ ಲಾಭ, ಸಂಸಾರದಲ್ಲಿ ಸಾಮರಸ್ಯದ ವಾತಾವರಣ. ಮಕರ ರಾಶಿ. ಅನಿರೀಕ್ಷಿತ ಧನಲಾಭ, ಹೊಸ ಉದ್ಯೋಗ ಅನ್ವೇಷಣೆ ಮುಂದುವರಿಕೆ, ಹಿರಿಯರ ಅವಶ್ಯಕತೆಗಳನ್ನ ಗಮನಿಸಿ, ವಸ್ತ್ರ ವ್ಯಾಪಾರಿಗಳಿಗೆ ಬಿಡುವಿಲ್ಲದ ವ್ಯಾಪಾರ, ಮಹಿಳೆಯರ ಸ್ವ ಉದ್ಯೋಗ ಯೋಜನೆಗೆ ಮುನ್ನಡೆ. ಕುಂಭರಾಶಿ. ಸಂತೃಪ್ತ ಮನೋಭಾವದಲ್ಲಿ ದಿನದ ಆರಂಭ, ಉದ್ಯಮದಲ್ಲಿ ಪ್ರಚಂಡ ಮುನ್ನಡೆ, ಉದ್ಯೋಗ ಕ್ಷೇತ್ರದಲ್ಲಿ ಗುರುಸ್ಥಾನ ಭದ್ರ, ಮುದ್ರಣ ಸಾಮಗ್ರಿ, ಸ್ಟೇಷನರಿ ವ್ಯಾಪಾರಾದಿಗಳಿಗೆ ಬಹಳಷ್ಟು ಬೇಡಿಕೆ, ಪಾರದರ್ಶಕತೆಗೆ ಪ್ರಾಶಸ್ತ್ಯ. ಕೊನೆಯದಾಗಿ ಮೀನರಾಶಿ. ವ್ಯವಹಾರಗಳಲ್ಲಿ ಸ್ಥಿರವಾದ ಪ್ರಗತಿ, ಉದ್ಯೋಗ ಸ್ಥಾನದಲ್ಲಿ ಸಂತೃಪ್ತಿ, ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಿಂದ ಸಹಕಾರ, ಲೇವಾದೇವಿ ವ್ಯವಹಾರದಲ್ಲಿ ತೊಂದರೆ, ಸಾಂಸಾರಿಕ ಜೀವನದಲ್ಲಿ ಹರ್ಷ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.